ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸು. ಎಐಸಿಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಬಿಕಾಸ್ ಇದನ್ನು ಯಾಕೆ ನಾವು ಸುದ್ದಿ ಹೇಳ್ತಿದ್ದೀವಿ ಅಂದ್ರೆ, ಇರೋದು ಕಾಂಗ್ರೆಸ್ ಸರ್ಕಾರ. ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರ ಕರ್ನಾಟಕ ಭಾಗದವರು. ಅವರು ಕೂಡ ನಿಮಗೆ ಸಚಿವರಾಗಿ ವರ್ಕ್ ಮಾಡ್ತಾ ಇದ್ರು. ಈಗ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಆಗಿದ್ದಾರೆ, ಅದು ಆಲ್ ಓವರ್ ಇಂಡಿಯಾದಲ್ಲಿ. ಅವರು ಸೂಚನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ ಮತ್ತೆ ಶಿಕ್ಷಣ ಸಚಿವರಿಗೆ ನೇಮಕಾತಿ ಕೂಡ ಮಾಡಬೇಕು ಅಂತ, ಕಡ್ಡಾಯವಾಗಿ ಮಾಡಬೇಕು. ನೀವು ಉತ್ತರ ಕರ್ನಾಟಕನ ಉದ್ಧಾರ ಮಾಡಬೇಕು ಅಂತ ಹೇಳಿದ್ದಾರೆ. ಅವರಿಗೆ ಈಗ ಉತ್ತರ ಕರ್ನಾಟಕ ಮೋಹ ಬಂತ, ಉತ್ತರ ಕರ್ನಾಟಕ ಪ್ರೀತಿ ಈಗ ಉಕ್ಕು ಬಂತ, ಇಷ್ಟು ಜನ ಏನ್ ಮಾಡ್ತಿದ್ರು ಅಂತ ಹೇಳಿ ಜನ ಕೇಳ್ತಾ ಇದ್ದಾರೆ. ಅದು ಏನೇ ಇರ್ಲಿ, ಇಲ್ಲಿ ಒಂದು ಸಭೆ, ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಅವರು ಹೇಳಿಕೆನ ಕೊಡ್ತಾರೆ. ಆ ಹೇಳಿಕೆ ಸುದ್ದಿ ಆಗ್ತಾ ಇದೆ. ಮೊದಲು ನೀವು ಶಿಕ್ಷಕರ ನೇಮಕಾತಿ ಕೂಡ ಮಾಡಿ, ಅದು ಬಂದ್ಬಿಟ್ಟು ಮೈಸೂರು, ಮಂಡ್ಯ ಮೀನ್ಸ್ ನಿಮಗೆ ನಾನ್ ಎಚ್ ಕೆ ರೀಜನ್ ಬಿಟ್ಬಿಡಿ. ಮೊದಲು ಬಂದ್ಬಿಟ್ಟು HK ರೀಜನ್, ಉತ್ತರ ಕರ್ನಾಟಕ ರೀಜನ್ ನೀವು ಮೊದಲು ನೇಮಕಾತಿ ಕೂಡ ಮಾಡಿ, ಅಂತರ ನಿಮಗೆ ನಾನ್ HK ಹೋಗಿ ಅಂತ ಹೇಳಿ ಕಡ್ಡಾಯ ಸೂಚನೆ ಕೊಟ್ಟಿದ್ದಾರೆ. ಬರೋಬ್ಬರಿ 10,000ಕ್ಕೂ ಹೆಚ್ಚು ಶಿಕ್ಷಕರ ನೇಮಕಾತಿ ಪೆಂಡಿಂಗ್ ಇದೆ, ಅದನ್ನು ಕೂಡ ಮಾಡಬಹುದು ಅಂತ ಹೇಳಿ ಮಾಹಿತಿ ಕೂಡ ಬರ್ತಾ ಇದೆ. ಅಲ್ಲಿ ಕಡ್ಡಾಯವಾಗಿ ಹೇಳಿದ್ದಾರೆ, ಸಮಾಜ, ಗಣಿತ ಶಿಕ್ಷಕರು ಎಲ್ಲ ಶಿಕ್ಷಕರದು ಖಾಲಿ ಇದೆ, ಲೈಕ್ ಹುದ್ದೆಗಳು ಭರ್ತಿ ಆಗಬೇಕಾಗುತ್ತೆ. ಸರ್ಕಾರ ಆಲ್ರೆಡಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ HKದು ನೇಮಕಾತಿ ಬಗ್ಗೆ. ಬಟ್ ಇಲ್ಲಿ ನಿಮಗೆ ಒಳ ಮೀಸಲಾತಿ ಗೊಂದಲ ಇರೋ ಕಾರಣ, ನಿಮಗೆ ಇಶ್ಯೂಸ್ ಇರೋ ಕಾರಣ ನಿಮಗೆ ಕೋರ್ಟ್ ಅಲ್ಲಿ ನಡೀತಾ ಇದೆ. ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರೋ ಕಾರಣ ನಿಮಗೆ ಆದಷ್ಟು ಬೇಗನೆ ನೇಮಕಾತಿ ಮಾಡುವ ಸಾಧ್ಯತೆ ಕೂಡ ಇದೆ. ಮತ್ತೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ, ನಾನು ಮಾತಾಡ್ತೀನಿ, ಲೈಕ್ ನಾನು ಕೂಡ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಜೊತೆ ಮಾತಾಡ್ತೀನಿ, ಆದಷ್ಟು ಬೇಗ ನೇಮಕಾತಿಯನ್ನು ಕೂಡ ಮಾಡಬೇಕಾಗತ್ತೆ. ಇಲ್ಲಿ ಖಾಸಗಿ ಶಾಲೆಗಳಿಗೆ ಹೋಗ್ತಾರೆ ಮಕ್ಕಳುಗಳು, ಅವರೆಲ್ಲ ಓದ್ಕೊಂಡು ಒಳ್ಳೆ ಅಂಕಗಳನ್ನ ತೆಗೆದುಕೊಂಡು ಒಳ್ಳೆ ಜಾಬ್ಗೆ ಹೋಗ್ತಾರೆ. ಬಟ್ ಸರ್ಕಾರಿ ಶಾಲೆ ಮಕ್ಕಳು, ಬಡ ಮಕ್ಕಳು, ಶಿಕ್ಷಕರ ಕೊರತೆನೇ ಇಲ್ಲ, ಅವರಿಗೆ ಒಳ್ಳೆ ಟೀಚಿಂಗ್ ಸಿಗೋದಿಲ್ಲ, ಅವರು ಫೇಲ್ ಆಗ್ತಾರೆ, ಅವರಿಗೆ ಮನೆಯಲ್ಲೇ ಇರ್ತಾರೆ, ಅಂತ ಪರಿಸ್ಥಿತಿಗೆ ಬಂದೈತೆ. ಅದಕ್ಕೋಸ್ಕರ ನೀವು ಆದಷ್ಟು ಬೇಗ ಶಿಕ್ಷಕರ ನೇಮಕಾತಿ ಕೂಡ ಮಾಡಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ ನೋಡೋಣ, ಹೈಕಮಾಂಡ್ ಅವರು ಹೇಳಿರೋ ಕಾರಣ ಸಾಧ್ಯತೆಗಳು ಜಾಸ್ತಿ ಇದಾವೆ. ಮೊದಲು ಬಂದ್ಬಿಟ್ಟು ಉತ್ತರ ಕರ್ನಾಟಕದ್ದು HK ರೀಜನ್ ನ ಫಿಲ್ ಮಾಡೋದಕ್ಕೆ ಒತ್ತಡ ಕೂಡ ಬರುತ್ತೆ ಸರ್ಕಾರಕ್ಕೆ. ಆಲ್ರೆಡಿ HK ರೀಜನ್ ಕೂಡ ಫಿಲ್ ಅಪ್ ಕೂಡ ಮಾಡ್ತಾ ಇದ್ದಾರೆ. ನೋಡೋಣ ಅಡಿಷನಲ್ ಆಗಿ ಆಡ್ ಆನ್ ಮಾಡ್ತಾರ ಅಥವಾ ನೇಮಕಾತಿ ಎಷ್ಟು ಮಾಡ್ತಾರೆ ಅಂತ ಹೇಳಿ ಕಾಯ್ದು ನೋಡೋಣ. ಒಟ್ಟಾರೆ ಖರ್ಗೆ ಅವರು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಇವರು ನಾನ್ HK ಅವರಿಗೆ ನಂತರ ಮಾಡಿ ಅಂತ ಹೇಳಿ ಒಂದು ಹೇಳಿದ್ದಾರೆ. ಆಸ್ ಯೂಶುವಲ್ ನಿಮಗೆ ಅಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಡೀತಾ ಇದ್ರೆ ಅಲ್ಲಿ ಇಂತನ ಹೇಳ್ತಾರೆ. ಓಕೆ, ಬಟ್ ಹೇಳಿರೋದು ಗುಡ್ ನ್ಯೂಸ್. ಇವರು ಹೇಳಿರೋ ಪ್ರಕಾರ ನಿಮಗೆ ನೇಮಕಾತಿ ಆಗುವ ಸಾಧ್ಯತೆ ಕೂಡ ಇದೆ. ಶಿಕ್ಷಕ ಆಕಾಂಕ್ಷಿಗಳು ಮೇನ್ HK ರೀಜನ್ ಅವರು ಆದಷ್ಟು ಬೇಗನೆ ನೀವು ಓದ್ಕೊಳ್ಳಿ, ತಯಾರಿ ಮಾಡ್ಕೊಳ್ಳಿ. ಇದೇ ರೀತಿ ವಿಡಿಯೋಗೆ ನಮ್ಮನ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.